ಏಳನೇ ಪ್ರಶ್ನೆಯನ್ನ ಗಮನಿಸಿ, ಚಿತ್ರವನ್ನ ಗಮನಿಸ್ತಾ ಹೋಗಿ. ಚಿತ್ರದಲ್ಲಿ ಓ ವೃತ್ತ ಕೇಂದ್ರ, ಸೊ ಇಲ್ಲಿ ಓ ಅನ್ನೋ ವೃತ್ತ ಕೇಂದ್ರ ಮತ್ತು ಕಂಸ ಎಪಿಬಿಯ ಉದ್ದ. ಈ ಎಪಿಬಿಯ ಉದ್ದವನ್ನ ಕೊಟ್ಟಿದ್ದಾರೆ ಅವರು. ಎಷ್ಟು? 4π ಅಂತ ಹೇಳ್ತಾ ಇದ್ದಾರೆ. ಓಬಿ ಏನಾಗುತ್ತೆ? ಓಬಿ ಮತ್ತು ಓ ಎಗಳು ಈ ಒಂದು ವೃತ್ತದ ತ್ರಿಜ್ಯ ಅಲ್ವಾ? ಸೊ ಏನ್ ಹೇಳ್ತಾ ಇದ್ದಾರೆ ಅವರು? 9 ಸೆಂಟಿಮೀಟರ್. ಆದರೆ ತೀಟಾ, ಸೊ ಈ ಒಂದು ಕೋನವನ್ನ ಹೇಳ್ಬೇಕು ನಾವು. ಸೊ ನೋಡಿ ಇಲ್ಲಿ ಎಪಿಬಿಯ ಅಂದ್ರೆ ಕಂಸದ ಉದ್ದವನ್ನ ಕೊಟ್ಟಿದ್ದಾರೆ ಅವರು. ಕಂಸದ ಉದ್ದ ಎಷ್ಟು ಹೇಳ್ತಾ ಇದ್ದಾರೆ ಅವರು? 4π ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿ ತ್ರಿಜ್ಯ ಆರ್ ಎಷ್ಟು ಹೇಳ್ತಾ ಇದ್ದಾರೆ? 9 ಸೆಂಟಿಮೀಟರ್ ಅಂತ ಹೇಳುತ್ತೆ. ಸೊ ಹಾಗಾದ್ರೆ ಇಲ್ಲಿ ತೀಟಾದ ಅಳತೆಯನ್ನ ಕಂಡುಹಿಡಿಬೇಕು. ಸೊ ನಮ್ಗೆ ಇಲ್ಲಿ ಕಂಸದ ಉದ್ದ ಏನ್ ಹೇಳತ್ತೆ? ಕಂಸದ ಉದ್ದ ಬರಬ್ಬರಿ ಕಂಸದ ಉದ್ದ ಬರಬ್ಬರಿ ಎಷ್ಟಾಗುತ್ತೆ? ತೀಟಾ ಭಾಗಿಲೆ 360 ಗುಣಿಸು 2πr ಅಂತ ಹೇಳುತ್ತೆ. ಸೊ ಅಲ್ವಾ? ಸೊ ಇಲ್ಲಿ ತೀಟಾ, ಈ ಟೋಟಲ್ ಆಂಗಲ್ ಎಷ್ಟಿರುತ್ತೆ? ಒಂದು ಪೂರ್ಣ ವೃತ್ತದ ಕೋನವು 360 ಡಿಗ್ರಿ ಇರುತ್ತೆ. ಸೊ ಹಾಗಾದ್ರೆ ಇಲ್ಲಿ ನಮ್ಗೆ ಈ ಒಂದು ಕಂಸದ ಈ ಒಂದು ತ್ರಿಜ್ಯಾಂತರ ಖಂಡದ ಒಂದು ಸೂತ್ರ ಬೇಕಂದಾಗ ನಾವು ತೀಟಾ ಭಾಗಿಲೆ ಟೋಟಲ್ ಒಂದು ಪೂರ್ಣ ವೃತ್ತದ ಕೋನ 360 ಗುಣಿಸು ಅದರ ಉದ್ದ ಅಲ್ವಾ? ಸೊ 2π × r ಅಂತ ಸೂತ್ರವನ್ನ ಬರ್ಕೊಂಡ್ವಿ ನಾವು. ಸೊ ಇಲ್ಲಿ ತೀಟಾವನ್ನ ನಾವು ಕಂಡುಹಿಡಿಬೇಕಾಗಿರೋದು. ತೀಟಾ ಭಾಗಿಲೆ 360 ಗುಣಿಸು 2 ಗುಣಿಸು π ಅಂದ್ರೆ ಎಷ್ಟಾಯ್ತು? 22/7 ಗುಣಿಸು r, ತ್ರಿಜ್ಯವನ್ನ ಕೊಟ್ಟಿದ್ದಾರೆ ಎಷ್ಟು? 9. ಸೊ ಕಂಸದ ಉದ್ದವನ್ನ ಅವ್ರು ಕೊಟ್ಬಿಟ್ಟಿದ್ದಾರೆ. ಎಷ್ಟು? ಕಂಸದ ಉದ್ದ 4π ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ನೀವೇನ್ ಮಾಡ್ಬೋದು? ಈ ಪೈ ಬೆಲೆಯನ್ನ ಹಾಗೆ ಇಟ್ಕೊಂಡು ನಡೆಯುತ್ತೆ. ಸೊ ಏನಾಗತ್ತದು? ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಇರೋದ್ರಿಂದ ಕ್ಯಾನ್ಸಲ್ ಆಗಿ ಹೋಗ್ಬಿಡತ್ತೆ. ಸೊ ಈಗ ಏನ್ ಮಾಡ್ತೀನಿ ಇಲ್ಲಿ ನಾನು? 4 ಗುಣಿಸು 22/7 ಬರಬ್ಬರಿ ತೀಟಾ ಭಾಗಿಲೆ 360 ಡಿಗ್ರಿ ಗುಣಿಸು 2 ಗುಣಿಸು 22/7 ಗುಣಿಸು 9. ಸೊ ಇಲ್ಲಿ ಏನಾಯ್ತು? 22/22 22/22 ಕ್ಯಾನ್ಸಲ್ ಆಗುತ್ತೆ. ಸೊ ಈಗ ಏನ್ ಉಳಿಯುತ್ತೆ ನಮ್ಗೆ? 4 ಬರಬ್ಬರಿ ತೀಟಾ ಭಾಗಿಲೆ 360 ಗುಣಿಸು 2 ಗುಣಿಸು 9 ಉಳಿಯುತ್ತೆ. ಸೊ ನಾವೇನ್ ಮಾಡೋಣ? ಯಾವುದನ್ನ ಕಂಡು ಹಿಡಿಬೇಕಾಗಿರೋದಲ್ವಾ? ಸೊ ಅದನ್ನ ನಾವೇನ್ ಮಾಡೋಣ? ಲೆಫ್ಟ್ ಸೈಡ್ ತಗೊಳ್ಳೋಣ. ತೀಟಾ ಬರಬ್ಬರಿ ಎಷ್ಟಾಗುತ್ತೆ? 4 ಗುಣಿಸು 360. ಸೊ ನೋಡಿ ಇಲ್ಲಿ 4 ಭಾಗಿಲೆ 360 ಲೆಫ್ಟ್ ಸೈಡ್ ಹೋದಾಗ ಏನಾಗುತ್ತೆ? ನ್ಯೂಮರೇಟರ್ ಅಂಶಕ್ಕೆ ಬರುತ್ತೆ. 4 ಗುಣಿಸು 360 ಬಾಗಿಲೆ ಈ ತೀಟಾದ ಜೊತೆಗಿರೋದೆಲ್ಲ ಏನಾಗುತ್ತೆ? ರೈಟ್ ಸೈಡ್ ಬಂದಾಗ ಛೇದಕ್ಕೆ ಹೋಗುತ್ತೆ. 2 ಗುಣಿಸು 9 ಆಯ್ತು. ಸೊ ತೀಟಾ ಬರಬ್ಬರಿ 2 1 2 2 2 4. ಸೊ 9 1 9 9 4 36 0ಗೆ 0. ಸೊ 42 ಎಷ್ಟಾಗತ್ತೆ? 80 ಡಿಗ್ರಿ ಆಗತ್ತೆ. ಹಾಗಾದ್ರೆ ನಮ್ಗೆ ಈ ಒಂದು ತ್ರಿಜ್ಯಾಂತರ ಖಂಡದಲ್ಲಿ ಥೀಟಾ ಏನಾಗತ್ತೆ? 80 ಡಿಗ್ರಿ ಆಗತ್ತೆ. ಥೀಟಾ ಎಷ್ಟು? 80 ಡಿಗ್ರಿ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಯ್ತು? ಬಿ ಆಗತ್ತೆ. 80 ಡಿಗ್ರಿ ಆಗತ್ತೆ.